ಜೋ ಸುರಿಮಳೆಯು ಜೋ ಜೋ ಸಿರಿಮಳೆಯು ಜೋ ಎಂದು ಸುರಿವಾಗ ಬೋರೆಂದು ಸುರಿವಾಗ ಜೋಡು ಕುದುರೆಗಳೇರಿದಾನು ಬೀಸೇಗೌಡ ಡಂಗುರು ಒಡಣ ಗುಡಿಸಿದಾನು ಬೀಸೇಗೌಡ ಭುಗಿರಂಗೆ ತಿರುಗಿದಾನು ಹುಟ್ಟು ತವಕ್ಕಲಿಗ ಬೆಳೆದಂತೆ ಬ್ಯಾಡ್ರೋನು ಕತ್ತಿಯು ಹಿಡಿದರೆ ರಜಪೂತನನ್ನ ನಾನರಿಯ ಈ ಪಾಳೆಗಾರ ಬೀಸೇಗೌಡ ನಾನರಿಯೇ ಎಂಟೆಗೌಡ ಸುಣಕಲ್ಲು ಮುದಿ ಮೊಡಗು ಒಂಗೆ ಗಿಡಗಳ ಒಡೆದು ಬಂದ್ರೆ ಗಿಡಗಳ ಒಡೆದು ಬಾವಿಗಳೇ ತೆಗೆಸಿ ಸಾಮೆ ಸಜ್ಜೆ ಹಾಕ್ಸಿ ಬೊಂತಿಗಳ ಸಾಗಿಸಿದನಲ್ಲೋ ಬೀಸೇಗೌಡ ಬೊಂತಿಗಳ ಸಾಗಿಸಿದನಲ್ಲೋ ಬೀಸೇಗೌಡ ಬೊಂಬೆಯಾಟವಾಡಿಸಿದನು. ನಮ್ಮ ಜಾನಪದ ಕಲಾವಿದರು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಅರಿಪಿನಾಯಕನಹಳ್ಳಿಯ ಪಾಳೆಗಾರ ಬಿಸೇಗೌಡನ ಬಗ್ಗೆ ಕಟ್ಟಿದ ಹಾಡನ್ನು ನೀವು ಕೇಳಿದಿರಲ್ಲ. ಬಿಸೇಗೌಡರಂಥ ನೂರಾರು ಮಹನೀಯರು ಈ ನಾಡಿನಲ್ಲಿ ಜಾತಿ ಮತಗಳ ಧರ್ಮಗಳ ಎಲ್ಲೆಗಳಿಲ್ಲದೆ ಸೌಹಾರ್ದತೆಯನ್ನು ಬೆಳೆಸುವುದಕ್ಕೆ ಎಷ್ಟೋ ಕಾರ್ಯಗಳನ್ನು ಆಚರಣೆಗಳನ್ನು ಮಾಡಿದ್ದಾರೆ. ಉದಾಹರಣೆಯಾಗಿ ಬಿಸೇಗೌಡ ತೀರ್ಕೊಂಡಾಗ ನಮ್ಮ ಈ ನೆಲದ ಅಸ್ಪೃಶ್ಯ ಕುಲಗಳ ಮಾದಿಗ ಸಮುದಾಯದಿಂದ ಅವರ ಅಂತ್ಯ ಸಂಸ್ಕಾರಗಳನ್ನು ಮಾಡಿಸ್ತಾರೆ. ಇವತ್ತಿಗೂ ಕೂಡ ಬಿಸೇಗೌಡನ ವಂಶಸ್ಥರು ಯಾರಾದರೂ ತೀರ್ಕೊಂಡ್ರೆ ಅಸ್ಪೃಶ್ಯ ಕುಲಗಳ ಮಾದಿಗ ಕುಲದವರಿಂದನೇ ಆ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಇದಕ್ಕಿಂತ ಸೌಹಾರ್ದ ಪರಂಪರೆ ಈ ನೆಲದಲ್ಲಿ ಮತ್ತೊಂದಿರಲು ಸಾಧ್ಯವೇ? ಇದು ನಮ್ಮ ನೆಲದಲ್ಲಿ ಇರುವಂತಹ ಬಹುದೊಡ್ಡ ಸಾಂಸ್ಕೃತಿಕ ಹೆಗ್ಗುರುತು ಅಂತ ನಾನು ಭಾವಿಸಿದ್ದೀನಿ. ಅದಕ್ಕೆ ನಮ್ಮ ಹಿರಿಯರು ಜನಪದವೇ ಜನಪರ ಅಂತ ಹೇಳ್ತಾರೆ. ಇಂತಹ ಜನಪರದ ಆಶಯಗಳನ್ನು ಹೊತ್ತು ಕರ್ನಾಟಕ ಸರ್ಕಾರ, ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಕೋಲಾರ ಜಿಲ್ಲಾ ಆಡಳಿತ ಒಟ್ಟಿಗೆ ರಾಜ್ಯ ಮಟ್ಟದ ಜನಪರ ಉತ್ಸವ 20-25 ನಾಳೆ ನಾಡಿದ್ದು ಸೋಮವಾರ ಮಂಗಳವಾರ 2 ದಿನಗಳು ನಮ್ಮ ಕೋಲಾರ ನಗರಕ್ಕೆ ಗಾಯಕರು, ತತ್ವದ ಗಾಯಕರು, ನಾಟಕದ ಕಲಾವಿದರು, ಪ್ರದರ್ಶನ ಕಲೆಗಳಾದಂಥ ಡೊಳ್ಳು, ನಗಾರಿ, ವೀರಗಾಸೆ, ತುಡುಂ, ತಾಜ, ಕಂಸಾಳೆ, ಮಹಿಳಾ ಡೊಳ್ಳುಗಳು, ಮಹಿಳಾ ಪೂಜಾ ಕುಣಿತ, ಪಟ ಕುಣಿತ ಮತ್ತು ಕವಿಗಳು, ಆಮೇಲೆ ವಿಚಾರವಂತರು, ಹೀಗೆ ಸಾವಿರಾರು ಕಲಾವಿದರು, ಸಾವಿರಾರು ಜನರು ನಮ್ಮ ಕೋಲಾರಕ್ಕೆ ಬರ್ತಾ ಇದ್ದಾರೆ. ನೀವು ನಿಮ್ಮ ಕುಟುಂಬ ಸಮೇತರಾಗಿ ನಿಮ್ಮ ನೆರೆಹೊರೆಯವರನ್ನು ಜೊತೆಯಲ್ಲಿಟ್ಕೊಂಡು ನಿಮ್ಮ ಮಕ್ಕಳ ಸಮೇತ ಕಾರ್ಯಕ್ರಮಗಳನ್ನು ನೋಡೋಕ್ಕೆ ಟಿ ಚೆನ್ನಯ್ಯ ರಂಗಮಂದಿರ ಮತ್ತು ಜೂನಿಯರ್ ಕಾಲೇಜ್ ಮೈದಾನಕ್ಕೆ ಬರ್ತಿರಲ್ಲ. ನೀವು ಬಂದು ಆ ಕಾರ್ಯಕ್ರಮಗಳನ್ನು, ಮಾತುಗಳನ್ನು, ಹಾಡುಗಳನ್ನು ಕೇಳಿ ಸಂತೋಷಪಟ್ಟು ಅವರಿಗೆ ಪ್ರೋತ್ಸಾಹ ನೀಡಿ ನಮ್ಮ ಮೂಲ ಜಾನಪದ ಕಲೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು ನಾನು ನಿಮ್ಮಲ್ಲಿ ಮನವಿ ಮಾಡುತ್ತೇನೆ. ಒಂಪಲ್ಲಿ ತಂಪಲ್ಲಿ ಅರಿಪಿನಾಯಕನಹಳ್ಳಿ ಕೆಂಪಮ್ಮನ ಮಗನು ಸತ್ತರೂ ಬದುಕಿದರು ಹೆಸರುಳಿಯಬೇಕಣ್ಣ ಗೊಲ್ಲಳ್ಳಿ ಚಾವಡಿಯಲ್ಲಿ ಬೀಸೇಗೌಡನ ಗರ್ಜನೆ ಕೇಳುತ್ತಿದೆಯಲ್ಲೋ